6 ತಿಂಗಳಿಂದೆ ನಿನ್ನಲ್ಲೂ ಒಂದು ಓದೋ ಜೋಶಿತ್ತು, ನಿನ್ನಲ್ಲೂ ಒಂದು ಓದೋ ಹುಚ್ಚಿತ್ತು. ಆದ್ರೆ ಈಗ ಆ ಓದೋ ಜೋಶ್ ಹುಚ್ಚುತನ ಈಗ ಇಲ್ಲ. ನೀನ್ ನಿನ್ನ ಲೈಫಲ್ಲಿ ಸೀರಿಯಸ್ ಆಗಿಲ್ಲ, ನೀನ್ ಬದಲಾಗಿದ್ಯಾ. ಬೇಕು ಅಂದಿದ್ದನ್ನ ಪಡಿಲೇಬೇಕು ಅನ್ನೋ ನಿನ್ನ ಹಂಬಲ ಈಗ ಬದಲಾಗಿದೆ. ಚಿಕ್ಕ ವಯಸ್ಸಲ್ಲಿ ನೆನ್ಪು ಮಾಡ್ಕೋ, ಎಷ್ಟು ಇಷ್ಟಪಟ್ಟು ಹೋಮ್ವರ್ಕ್ ಮಾಡ್ತಿದ್ದೆ, ಎಷ್ಟು ಇಷ್ಟಪಟ್ಟು ಡ್ರಾಯಿಂಗ್ ಮಾಡ್ತಿದ್ದೆ. ಓದೋದು ಮಜಾ ಕೊಡೋದು. ಆದ್ರೆ ಈಗ ಓದೋದ್ ಬಿಟ್ಟು ನಿನ್ನ ಲೈಫ್ನ ನೀನ್ ಹಾಳು ಮಾಡ್ಕೊಳ್ತಿದ್ಯಾ. ನಾಳೆಯ ನಿನ್ನನ್ನ ನೀನೇ ಹಾಳು ಮಾಡ್ಕೊಳ್ತಿದ್ಯಾ. ಅದು ನಿನ್ ಕೈಯಾರೆ. ಇನ್ನು ನೀನ್ ಏನೂ ಮಾಡಿಲ್ಲ. ನೀನ್ ಮಾಡ್ಬೇಕಾಗಿರೋ ಕೆಲ್ಸ ತುಂಬಾ ಇದೆ, ಆದ್ರೂ ಸುಮ್ಮನೆ ಇದೆಯಾ. ನಿನ್ ಲೈಫ್ ಈಗೆಲ್ಲ ನಡಿಬೇಕಾಗಿರೋದು. ನಮ್ ಲೈಫ್ ಈ ರೀತಿ ಅಲ್ಲ ಇರಬೇಕಾಗಿರೋದು. ನಾನೇನಾದ್ರೂ ನಿನ್ನನ್ನ ಲೈಫಲ್ಲಿ ಏನಾದ್ರೂ ದೊಡ್ಡದಾಗಿ ಸಾಧಿಸ್ತೀಯಾ ಅಂದ್ರೆ ನೀನ್ ಹೌದು ಅಂತೀಯಾ. ಆಗಿದ್ರೆ ಅದಕ್ಕೋಸ್ಕರ ನೀನ್ ಓದ್ಬೇಕಲ್ವಾ, ಅದಕ್ಕೋಸ್ಕರ ನೀನ್ ಪ್ರಯತ್ನ ಪಡ್ಲೇಬೇಕು. ಅದಕ್ಕೋಸ್ಕರ ನಿನ್ಗೆ ನಿದ್ದೆ ಬರ್ತಿದ್ರು ಎದ್ದಿರ್ಬೇಕಾಗತ್ತೆ. ಆದ್ರೆ ಅದು ನಿನ್ ಕೈಯಲ್ಲಾಗತ್ತಾ? ಯಾಕಂದ್ರೆ ಪ್ರಯತ್ನ ಪಡೋರ ಗೆಲ್ಬೇಕು, ಓದ್ಲೇಬೇಕು ಅನ್ನೋರ ಬಾಡಿ ಲ್ಯಾಂಗ್ವೇಜ್, ಆಟಿಟ್ಯೂಡ್ ಬೇರೆ ರೀತಿನೇ ಇರುತ್ತೆ. ಪ್ರತಿ ಸತಿನೂ ರಿಸಲ್ಟ್ ಬಂದಾಗ ನಿನ್ಗೆ ಟಾಪರ್ಸ್ ಕಾಣಿಸ್ತಾರೆ. ಅವ್ರಿಗೂ ನಿನ್ಗೂ ಏನ್ ಡಿಫ್ರೆನ್ಸ್ ಇದೆ? ಅವರು ಹುಡ್ದಾಗಿಂದಲೇ ಟಾಪರ್ಸಾ ಅಂದ್ರೆ ಖಂಡಿತ ಇಲ್ಲ. ಡಿಫ್ರೆನ್ಸ್ ಯೋಚನೆ ಮಾಡೋ ರೀತಿಯಲ್ಲಿದೆ, ಡಿಫ್ರೆನ್ಸ್ ಫೋಕಸ್ ಮಾಡೋ ರೀತಿಯಲ್ಲಿದೆ. ನಿನ್ಗೆ ಮೋಜು ಮಸ್ತಿ ಮುಖ್ಯ ಅಂದ್ರೆ ಓದೋದು ನಿನ್ಗೆ ಬೋರ್ ಅನ್ಸುತ್ತೆ. ಆದ್ರೆ ನೀನ್ ಸೀರಿಯಸ್ ಆದ್ರೆ ಅದೇ ಬೋರ್ ಆಗ್ತಿರೋ ಓದು ನಿನ್ಗೆ ಇಷ್ಟ ಆಗತ್ತೆ. ಅಪ್ಪ ಅಮ್ಮ ಬೈಬಹುದು, 4 ಮಾತ್ ಕೇಳಬೇಕಾಗಬಹುದು. ಕೆಲವು ಸತಿ ಲೈಫಲ್ಲಿ ಮುಂದಕ್ಕೆ ಹೋಗೋಕೆ ಒಂದು ಪುಷ್ ಬೇಕಾಗತ್ತೆ. ಲೈಫಲ್ಲಿ ಒಂದನ್ನ ನೆನ್ಪಿಟ್ಕೋ, ಬೇರೆಯವರ ಲೈಫಲ್ಲಿ ಏನ್ ನಡೀತಿದೆ, ಯಾರು ಏನ್ ಮಾಡ್ತಿದ್ದಾರೆ ಅನ್ನೋದ್ ಬಿಟ್ಟು ನಿನ್ ಲೈಫಲ್ಲಿ ಏನ್ ನಡೀತಿದೆ ಅನ್ನೋದ್ ನೋಡು. ಲೈಫಲ್ಲಿ ನೀನ್ ಏನು ಮಾಡ್ದೆ ಇನ್ನೊಬ್ರಿಗೆ ಏನ್ ಅಡ್ವೈಸ್ ಕೊಡ್ತೀಯಾ? ನಿನ್ನನ್ನ ನೀನ್ ಯಾಕೆ ನೋಡ್ಕೊಳ್ಳೋದಿಲ್ಲ? ನೀನ್ ನಿನ್ನ ಲೈಫಲ್ಲಿ ನೀನ್ ಮಾಡ್ಬೇಕಾಗಿರೋ ಕೆಲ್ಸ ತುಂಬಾ ಇದೆ. ಅದು ಬಿಟ್ಟು ಬೇರೆಯವರ ಕೆಲಸದ ಬಗ್ಗೆ ಯೋಚಿಸ್ತೀಯಾ? ನಿನ್ನ ಪ್ರೀಶಿಯಸ್ ಟೈಮ್ನ ನಿನ್ಗೋಸ್ಕರ, ನಿನ್ನ ಗುರಿಗೆ, ನಿನ್ನ ಸಾಧನೆಗೆ ಉಪಯೋಗಿಸು. ನೀನ್ ಯೋಚಿಸ್ತೀಯಾ ಅಂದ್ರೆ ನೀನ್ ಮಾಡ್ತೀಯಾ. ನೀನ್ ಮಾಡ್ತೀಯಾ ಅಂದ್ರೆ ನೀನ್ ಜೀವನದಲ್ಲಿ ಮುಂದೆ ಹೋಗ್ತೀಯಾ. ಒಳ್ಳೆ ರಿಸಲ್ಟ್, ಕೆಟ್ಟ ರಿಸಲ್ಟ್ ಏನೇ ಆದ್ರೂ ಅದು ನಿನ್ ಕಣ್ಮುಂದೆನೆ ಆಗತ್ತೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ನೀನ್ ನಿನ್ನ ಗುರಿನ ಮರ್ತೇ ಬಿಡ್ತೀಯಾ. 80 to 90% ನಿನ್ನ ಆಲೋಚನೆಗಳು ಹೇಗಿರುತ್ತಂದ್ರೆ ಕಂಪ್ಲೀಟ್ ನೆಗೆಟಿವ್ ಆಗಿರುತ್ತೆ. ಜಾಸ್ತಿ ಮಾತಾಡಿದ್ದು ಸಾಕು, ಓದು ತೋರ್ಸು. ಪ್ರತಿ ಸಾಧಕನು ಕೆಲಸ ಮಾಡ್ತಾನೆ, ಆ ಕೆಲಸನೇ ಸಾಧಕನನ್ನ ಮಾತಾಡೋ ಹಾಗೆ ಮಾಡುತ್ತೆ. ನೀನ್ ಕೇವಲ ನಿನ್ ಬಗ್ಗೆ, ನೀನ್ ಓದಿನ ಬಗ್ಗೆ ಮಾತ್ರ ಯೋಚಿಸು. ನೀನ ಓದು ಮಾತ್ರ ನಿನ್ನ ಜೀವನ ಬದಲಾಯಿಸೋದು. ನಿನ್ನ ಗೆಲುವು ನಿನ್ನ ಓದಿನಲ್ಲಿದೆ. ಆ ಗೆಲುವಿಗಾಗಿ ನಿನ್ನ ಮನಸ್ಸು ಕಣ್ಣು ಎದುರು ನೋಡ್ತಿದೆ. ಓದು, ಸಾಧಿಸು, ಗೆಲ್ಲು.